ಹರಿ ಓಂ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಶ್ಲೋಕ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಯಥಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಶ್ರೀಭಗವಾನುವಾಚ. 13ನೇ ಶ್ಲೋಕ ಕರ್ಮಯೋಗ ಭಗವದ್ಗೀತೆಯಲ್ಲಿ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞವನ್ನು ಮಾಡಿ ಉಳಿದಿದ್ದನ್ನು ತಿನ್ನುವ ಸತ್ಪುರುಷರು ಎಲ್ಲಾ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಯಾರು ತಮಗಾಗಿಯೇ ಕೆಲಸ ಮಾಡಿಕೊಳ್ಳುವರೋ ಅಂತಹ ಪಾಪಿಗಳು ಪಾಪವನ್ನೇ ಭೋಗಿಸುವರು. ಕರ್ಮ ಸಿದ್ಧಾಂತದಲ್ಲಿ ಸಂಚಿತ ಕರ್ಮ ಅಂತ ನಾನು ಹೇಳಿದೆ. ಸಂಚಿತ ಕರ್ಮ ಅಂದರೆ ಎಷ್ಟೋ ಜನ್ಮಗಳಿಂದ ಸಂಗ್ರಹ ಆಗಿರುವಂತಹ ಕರ್ಮ. ನೋಡಿ, ಒಂದು ಜನ್ಮದಲ್ಲಿ ನಾವು ಕರ್ಮ ಮಾಡ್ತಾ ಪ್ರಾರಬ್ಧ ಕರ್ಮವನ್ನು ಮಾಡ್ತಾ ಆಗಾಮಿ ಕರ್ಮ ಹೊಸ ಕರ್ಮವನ್ನು ಎಷ್ಟು ಸಂಗ್ರಹಿಸ್ಕೊಳ್ತೀವಿ ಅಂದರೆ 10 ಜನ್ಮಕ್ಕಾಗೋಷ್ಟು ಸಂಗ್ರಹಿಸ್ತೀವಂತೆ. ಒಂದು ಜನ್ಮದಲ್ಲಿ 10 ಜನ್ಮಕ್ಕಾಗುವಷ್ಟು ಕರ್ಮವನ್ನು ಸಂಗ್ರಹಿಸ್ತೀವಂತೆ. ಹಾಗೆ ಎಷ್ಟೋ ಜನ್ಮಗಳಲ್ಲಿ ಸಂಗ್ರಹಿಸಿದ ಪಾಪ ಪುಣ್ಯಗಳು ನಮ್ಮದು ಒಂದು ಸ್ಟಾಕ್ ಇದೆ, ಡೆಪಾಸಿಟ್ ಆಗಿ, ಫಿಕ್ಸೆಡ್ ಡೆಪಾಸಿಟ್ ಆಗಿ ಸಂಚಿತ ಕರ್ಮದಲ್ಲಿ. ಅದೆಲ್ಲ ಪ್ರಾರಬ್ಧ ಕರ್ಮವಾಗಿ ನಮಗೆ ಪ್ರತಿ ಜನ್ಮದಲ್ಲೂ ಇಷ್ಟಿಷ್ಟು FD ಮೆಚ್ಯೂರ್ ಆಗ್ತಾ ಇದೆ. ನಮಗೆ ಅದನ್ನು ಅನುಭವಿಸ್ತಾ ಇದ್ದೀವಿ. ಅದನ್ನು ಅನುಭವಿಸ್ತಾ ಇವಾಗ ಸಂಪಾದಿಸಿದ್ದು ಪಾಪ ಪುಣ್ಯನೂ ಸ್ವಲ್ಪ ಈ ಜನ್ಮದಲ್ಲೇ ಅನುಭವಿಸಿ ಉಳಿದಿದ್ದನ್ನು ಮತ್ತೆ FD ಹಾಕ್ಬಿಡ್ತೀವಿ ನಾವು. ಸಂಚಿತ ಕರ್ಮಕ್ಕೆ ಹೊರಟೋಗತ್ತಂತೆ. ಈಗ ಅದು ಖಾಲಿ ಮಾಡ್ಕೊಳ್ಬೇಕು ಅಂದರೆ ನನಗೆ ಈ ಜನ್ಮ ಬೇಡ, ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನೋದಾದರೆ ಅಲ್ಲಿ ಏನು ಸಂಚಿತ ಕರ್ಮದಲ್ಲಿ ಡೆಪಾಸಿಟ್ ಆಗಿದೆ ಆ ಕರ್ಮ ಫಲಗಳನ್ನೆಲ್ಲ ಅನುಭವಿಸಿ ಮುಗಿಸ್ಬಿಡ್ಬೇಕು, ಪ್ರಾರಬ್ಧ ಕರ್ಮಗಳನ್ನ. ಈಗ ಆಗಾಮಿ ಕರ್ಮ, ಇವಾಗೇನು ಕರ್ಮ ಮಾಡ್ತೀನಿ ಅದು ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಳ್ಳೋದು ಹಾಗೆ ನೋಡ್ಕೊಳ್ಬೇಕು. ಅಂದರೆ FD ಏನು ಇಡೋ ಹಾಗಿಲ್ಲ, ಇರೋ FD ಎಲ್ಲ ಖರ್ಚು ಮಾಡಿಬಿಡ್ಬೇಕು, ಮತ್ತು FD ವಾಪಸ್ ಹಾಕೋ ಹಾಗಿಲ್ಲ ನಾವು. ಆಯಿತಾ? ಹಾಗೆ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಹೇಳಿರೋದು. ಈಗೇನೋ ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು ನಾನು, ಸಂಚಿತ ಕರ್ಮದಲ್ಲಿ ಏನು ಸ್ಟಾಕ್ ವಾಪಸ್ ಹಾಕಬಾರ್ದು. ಆಗಾಮಿ ಕರ್ಮ ಮಾಡ್ತಾ ಇರುವಾಗ ಸೆಲ್ಫ್ಲೆಸ್ ಸರ್ವೀಸ್ ಮಾಡಿದರೆ ಅದರಲ್ಲಿ ಪಾಪ ಪುಣ್ಯ ಬರೋದೇ ಇಲ್ಲ. ಯಾಕೆಂದರೆ ನಾನು ಮಾಡ್ತಾ ಇದ್ದೀನಿ, ನನಗೋಸ್ಕರ ಮಾಡ್ಕೊಳ್ತಾ ಇಲ್ಲ, ಅದು
ಯಜ್ಞ ಭಾವದಿಂದ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದರಿಂದ ಬರೋ ಪಾಪ ಪುಣ್ಯಗಳು ಅಲ್ಲೇ ಬರೋದದು ಪುಣ್ಯನೇ, ಅದು ಅಲ್ಲೇ ಮುಗ್ದು ಹೋಗ್ಬಿಡತ್ತೆ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ ನೋಡಿ, ಯಜ್ಞವನ್ನು ಮಾಡಿ ಉಳಿದುದನ್ನು ತಿನ್ನುವ ಸತ್ಪುರುಷರು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಯಜ್ಞ ಅಂದರೆ ಏನೋ, ನಾನು ನನಗೋಸ್ಕರ ಮಾಡ್ಕೊಳ್ತಾ ಇಲ್ಲ ಕೆಲಸನ, ಸರ್ವೀಸ್ ಟು ದಿ ಮ್ಯಾನ್ಕೈಂಡ್, ಎಲ್ಲರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀನಿ. ಅದು ಯಜ್ಞ ಭಾವದಿಂದ, ಪ್ರತಿಫಲ ಅಪೇಕ್ಷೆ ಇಟ್ಟುಕೊಳ್ಳದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಅದು ಯಜ್ಞ ಭಾವ. ಹಾಗೆ ಮಾಡಿದಾಗ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಯಾರು ತಮಗಾಗಿಯೇ ಕೆಲಸ ಮಾಡಿಕೊಳ್ಳುವರೋ ಅಂತಹ ಪಾಪಿಗಳು ಪಾಪವನ್ನೇ ಭೋಗಿಸುವರು. ಈಗ ನಮಗೋಸ್ಕರ ನಾವು ಏನು ಕೆಲಸ ಮಾಡ್ಕೊಳ್ತೀವೋ ಅದೆಲ್ಲ ಏನಾಗುತ್ತೆ, ಪಾಪ ಅಂತ ಅಂದರೆ ಅಲ್ಲಿ ಕರ್ಮ ಬಂಧನದಲ್ಲಿ ಸಿಕ್ಕಾಕ್ಕೊಳ್ತೀವಿ ಅಂತ. ನಮಗೋಸ್ಕರ ಕೆಲಸ ಮಾಡ್ಕೊಳ್ತೀವಿ, ಒಂದಷ್ಟು ಇದೇ ಪ್ರತಿಫಲ ಬೇಕು ಅಂತ ಅಂದ್ಕೊಳ್ತೀವಿ. ಆ ಫಲ ಸಿಕ್ಕಾಗ ಮತ್ತೆ ಇನ್ನಷ್ಟು ಬೇಕು ಅಂತ ಮತ್ತೆ ಕೆಲಸ ಮಾಡ್ತೀವಿ. ಅಥವಾ ಆ ಫಲ ಬೇಕಾದ ಸಿಕ್ಕಲಿಲ್ವಾ, ಆ ಫಲ ಸಿಗಲಿಲ್ಲ, ಆ ಫಲನೇ ಬೇಕು ಅಂತ ಅಂದ್ಕೊಂಡು ಆದರೂ ಕೆಲಸ ಮಾಡ್ತೀವಿ. ಹಾಗಾಗಿ ಆ ಕರ್ಮ, ಅಜ್ಞಾನ ಕರ್ಮ, ಕರ್ಮಫಲ, ಕರ್ಮಬಂಧನ, ಮತ್ತು ಅದು ಪುನರ್ಜನ್ಮ, ಹೀಗೆ ಅದು ನಡೀತಾನೇ ಇರುತ್ತೆ. ಆದ್ದರಿಂದ ನಾವು ಈ ಕರ್ಮಚಕ್ರದಿಂದ ಬಿಡುಗಡೆ ಆಗಬೇಕು ಅನ್ನೋದಾದರೆ ಏನು ಮಾಡಬೇಕು, ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಿ ಮುಗಿಸ್ಬಿಡಬೇಕು. ಈಗ ಹೊಸ ಕರ್ಮಗಳನ್ನು ಮಾಡ್ತಾ ಅದರ ಪಾಪ ಪುಣ್ಯವನ್ನು ನಾವು ಸಂಚಿತ ಕರ್ಮಕ್ಕೆ ಸೇರಿಸಿದ ಹಾಗೆ ನೋಡ್ಕೊಳ್ಬೇಕು ಅಂತ ಭಗವಂತ ಹೇಳಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಈ ಕರ್ಮಚಕ್ರ ಹೇಗೆ ನಡೆಯುತ್ತೆ ಅನ್ನೋದನ್ನು ಹೇಳ್ತಾರೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಕರ್ಮ ಸಮುದ್ಭವಃ. ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ, ಮಳೆಯಿಂದ ಆಹಾರವೂ ಬೆಳೆಯುತ್ತದೆ, ಯಜ್ಞದಿಂದಾಗಿ ಮಳೆಯಾಗುವುದು, ಕರ್ಮದಿಂದ ಯಜ್ಞ ಉಂಟಾಗುವುದು. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮವು ಬ್ರಹ್ಮನಿಂದ ಅಂದರೆ ಸೃಷ್ಟಿಕರ್ತನಿಂದ ಬಂದುದು ಮತ್ತು ಅವಿನಾಶಿಯಿಂದ ಬ್ರಹ್ಮನು ಬಂದುದು ಎಂಬುದನ್ನು ತಿಳಿಸಿ. ಆದ್ದರಿಂದ ಸರ್ವಗತನಾದ ಪರಮಾತ್ಮನು ಯಜ್ಞದಲ್ಲಿ ನಿತ್ಯವೂ ನೆಲೆಸಿರುವನು ಎಂದು ತಿಳಿಸಿ. ನೋಡಿ ಏನು ಹೇಳ್ತಾರೆ ಇಲ್ಲಿ, ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ, ಮಳೆಯಿಂದ ಆಹಾರವು ಬೆಳೆಯುತ್ತದೆ, ಯಜ್ಞದಿಂದಾಗಿ ಮಳೆಯಾಗುವುದು, ಕರ್ಮದಿಂದ ಯಜ್ಞ ಉಂಟಾಗುವುದು. ಕರ್ಮ ಅಂತ ಹೇಳುವಾಗ ಕರ್ಮದಿಂದ ಅಂದರೆ ಈಗ ನೋಡಿ, ಸೂರ್ಯ ಬೆಳಕನ್ನು ಕೊಡ್ತಾ ಇದ್ದಾನೆ, ಮಳೆ ಬೀಳ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಭೂಮಿಯಲ್ಲಿ ಬಿತ್ತಿದ ಬೀಜ ಮೊಳಕೆ ಹೊಡೆದು ಗಿಡ ಆಗ್ತಾ ಇದೆ, ಫಸಲು ಬರ್ತಾ ಇದೆ, ಇದೆಲ್ಲವೂ ಯಜ್ಞದಿಂದ. ಸೂರ್ಯ ಯಾವತ್ತೂ ನಾನು ನಿಮಗಿಷ್ಟು ಬೆಳಕು ಕೊಟ್ಟಿದ್ದೀನಿ, ಬೆಸ್ಕಾಮ್ನವ್ರು ಕೇಳ್ತಾರಲ್ಲ ಬಿಲ್ ಕಟ್ಟಿ ಅಂತ, ಕೇಳಲೇ ಇಲ್ಲ. ಮರ ನೆರಳು ಕೊಡ್ತದೆ, ಅದು ಮರದ ಕೆಳಗೆ ಹೋಗಿ ನಿಂತ್ಕೊಂಡ್ರೆ, ನೀನು ನೆನ್ನೆ ನನ್ನ ಮರಕ್ಕೆ ಕಲ್ಲು ಹೊಡೆದು ಹಣ್ಣು ಕಿತ್ತಿದ್ಯಾ, ನಾನು ನಿನಗೆ ನೆರಳು ಕೊಡಲ್ಲ, ಮಾವಿನ ಮರ ಹೇಳೋದೇ ಇಲ್ಲ ಅಲ್ವಾ. ಗಾಳಿ ಬೀಸ್ತಾ ಇದೆ, ಎ ಸಿಗೆ ಚಾರ್ಜ್ ಮಾಡ್ತಾರಲ್ಲ ಹಾಗೇನು ಚಾರ್ಜ್ ಮಾಡೋದೇ ಇಲ್ಲ. ಅದು ಎಲ್ಲವೂ ಯಜ್ಞ ಭಾವದಿಂದ ನಡೀತಾ ಇದೆ. ಹಾಗಾಗಿ ಈ ಯಜ್ಞ ಭಾವದಿಂದ ಏನು ಮಳೆ ಆಗ್ತಾ ಇದೆ, ಬೆಳೆ ಆಗ್ತಾ ಇದೆ, ಇದೆಲ್ಲವೂ ಆಗ್ತಾ ಇದೆ, ಅದರಿಂದ ಈ ಪ್ರಾಣಿಗಳು ಹುಟ್ಟುತ್ತೆ ಅಂತ. ಹಾಗೆ ಈ ಕರ್ಮವನ್ನು ಯಾರು ಮಾಡಿದ್ದಾನೆ, ಸೃಷ್ಟಿಕರ್ತ ಮಾಡಿಟ್ಬಿಟ್ಟಿದ್ದಾನೆ. ಅವನ ಸೃಷ್ಟಿಕರ್ತ ಏನು, ಈ ಅಧ್ಯಾತ್ಮದಲ್ಲಿ ಬ್ರಹ್ಮ ಅಥವಾ ಸೃಷ್ಟಿಕರ್ತ ಅಂದರೆ ಇಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಬ್ರಹ್ಮ ಅಂದರೆ ಆ ಮೂರ್ತಲ್ಲೇ ಬ್ರಹ್ಮ ಅಂತ ಹೇಳೋದಿಲ್ಲ ಇಲ್ಲಿ. ಯಾರು ಒಂದು ಬೀಜ ಹಾಕಿದಾಗ
ಆ ಬೀಜ ಮೊಳಕೆ ಹೊಡಿಲಿಕ್ಕೆ ಶಕ್ತಿ ತುಂಬಿರ್ತಾನಲ್ಲ, ಆ ಶಕ್ತಿಗೆ, ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್ಗೆ ಬ್ರಹ್ಮ ಅಂತ ಹೇಳೋದು. ಅವನು ಅವಿನಾಶಿಯಿಂದ ಬಂದಿರೋದು. ಅವನೇನು ಮಾಡಿಬಿಟ್ಟಿದ್ದಾನೆ, ಆ ಶಕ್ತಿಯನ್ನು ಆ ವಸ್ತುಗಳಿಗೆ ಕೊಟ್ಬಿಟ್ಟಿದ್ದಾನೆ. ಆದ್ದರಿಂದ ಪರಮಾತ್ಮ ಅದರಲ್ಲಿದ್ದಾನೆ. ಸರ್ವಗತನಾದ ಪರಮಾತ್ಮನು ಯಜ್ಞದಲ್ಲಿ ನಿತ್ಯವೂ ನೆಲೆಸಿದ್ದಾನೆ. ಈಗ ನೋಡಿ, ನಾ ಹೇಳಿದ ಹಾಗೆ ಸೂರ್ಯ 24 ಗಂಟೆ ಕೊಡ್ತಾನೇ ಇದ್ದಾನೆ ಬೆಳಕು. ಅರ್ಧ ನಮಗೆ ಕೊಡ್ತಾನೆ, ಇನ್ನೊಂದು ಅರ್ಧ ದಿನ ಬೇರೆ ಕಡೆ ಕೊಡ್ತಾನೆ. ಆದರೆ ಕೊಡ್ತಾನೇ ಇದ್ದಾನೆ, ಅವ್ನು ನಿಲ್ಲಿಸಲೇ ಇಲ್ಲ. ಅವನು ಹುಟ್ಟಿದಾಗಿಂದನೂ ಕೊಡ್ತಾ ಇದ್ದಾನೆ. ಹಾಗೆ ಮರ ನೆರಳು ಕೊಡ್ತಾನೇ ಇದೆ, ಯಜ್ಞಭಾವ. ಗಾಳಿ ಬೀಸ್ತಾನೇ ಇದೆ, ಯಜ್ಞಭಾವ. ಅದು ಯಾವತ್ತೂ ನೀನು ನನಗೆ ಕೊಡಲಿಲ್ಲ, ನಾನೇನು ಕೊಡಲ್ಲ, ಅಥವಾ ನಾನು ಇಷ್ಟು ಕೊಟ್ಟೆ ನನಗಿಷ್ಟು ಹಣ ಕೊಡು, ಆ ಥರ ಯಾವತ್ತೂ ಅದು ಮಾಡಲೇ ಇಲ್ಲ. ಅಥವಾ ನಾನು ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳ್ಕೊಳ್ತಾನೇ ಇಲ್ಲ. ಅದು ಯಜ್ಞಭಾವ. ಆ ಪರಮಾತ್ಮನೇ ಈ ಯಜ್ಞಭಾವವನ್ನು ಎಲ್ಲರಲ್ಲೂ ಇಟ್ಬಿಟ್ಟಿದ್ದಾನಂತೆ. ಆದ್ದರಿಂದ ಆ ಯಜ್ಞವನ್ನು ಹುಟ್ಟದಾಗಲೇ ನಮ್ಗೆ ಅದನ್ನು ಕೊಟ್ಟು ಕಳಿಸಿದ್ದಾನೆ. ನಾನು ಹೋದ್ಸಲ ಮಾತಾಡುವಾಗ ಹೇಳ್ತಿದ್ದೆ, ಈಗಲೂ ಹಳ್ಳಿಗಳಲ್ಲೆಲ್ಲ ನೋಡಿದರೆ ಅವರು ಏನೋ ಒಂದಷ್ಟು ಬೆಳೆದಿದ್ದರೆ ಪಕ್ಕದ ಮನೆಯವ್ರಿಗೆ ತೊಗೊಂಡೋಗಿ ಕೊಡ್ತಾರೆ. ಅವಾಗೆಲ್ಲ ಹಣ ಕೇಳೋದೇ ಇಲ್ಲ ಅಲ್ವಾ. ನಾವು ಇವತ್ತು ಬದನೆಕಾಯಿ ಬೆಳೆದಿದ್ದೀವಿ, ನಮಗೆ ತೊಗೊಳ್ಳಿ, ನಾವು ಕೋಸು ಬೆಳೆದಿದ್ದೀವಿ, ನೀವು ತೊಗೊಳ್ಳಿ. ಈ ಥರನೇ ಯಜ್ಞಭಾವದಿಂದನೇ ನಾವೆಲ್ಲ ಜೀವನ ಮಾಡೋದನ್ನು ಕಲ್ತಿರೋದು. ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ ಅನ್ನುವಾಗ ನೋಡಿ, ಈ ಜನನ ಮರಣ ಸೈಕಲ್ ಹೇಳುವಾಗ ಸ್ವಾಮೀಜಿಯವರೊಂದು ಮಾತು ಹೇಳ್ತಾರೆ. ಈಗ ಮನೆಯಲ್ಲಿ ತಂದೆ ತೀರಿ ಹೋಗ್ತಾರೆ ಅಂತಂದರೆ ಏನು ಮಾಡ್ತೀವಿ, ತೊಗೊಂಡು ಹೋಗಿ ಮಣ್ಣು ಮಾಡ್ತೀವಿ. ಇಲ್ಲ ಅಂತ ಅಂದರೆ ಅಗ್ನಿ ಕೊಡ್ತೀವಿ ಅವ್ರಿಗೆ. ಅದಾದಮೇಲೆ ಆ ಬೂದಿಯನ್ನು ತೊಗೊಂಡೋಗಿ ಏನು ಮಾಡ್ತೀವಿ, ತೊಗೊಂಡೋಗಿ ಕಾವೇರಿ ನೀರಲ್ಲಿ ಹಾಕ್ತೀವಿ. ಈಗ ಅಪ್ಪ ಎಲ್ಲಿದ್ದಾನೆ, ಅಪ್ಪ ಶರೀರ ಬಿಟ್ಟು ಹೋದ್ಮೇಲೆ ಆ ಶರೀರದಲ್ಲಿ ಇದ್ದಿದ್ದ ಅಪ್ಪ ಎಲ್ಲಿದ್ದಾನೆ, ಈಗ ಬೂದಿಯಲ್ಲಿದ್ದಾನೆ. ಆ ಬೂದಿಯಲ್ಲಿರೋ ಅಪ್ಪ ಗಂಗೆ ನೀರಲ್ಲಿ ಬಿಟ್ಟಾಗ ಎಲ್ಲಿದ್ದಾನೆ, ಕಾವೇರಿಯಲ್ಲಿದ್ದಾನೆ. ಆ ಕಾವೇರಿ ನೀರು ಹರ್ಕೊಂಡು ಬಂದು ಮಂಡ್ಯ ಗದ್ದೆಗೆ ಬಂತು. ಎಲ್ಲಿದ್ದಾನೆ ಈಗ ಅಪ್ಪ, ಮಂಡ್ಯ ಗದ್ದೆಯಲ್ಲಿದ್ದಾನೆ. ಆ ಮಂಡ್ಯ ಗದ್ದೆಯಲ್ಲಿ ಕಬ್ಬು ಬೆಳೀತಾರೆ. ಈಗ ಅಪ್ಪ ಎಲ್ಲಿದ್ದಾನೆ, ಕಬ್ಬಿನಲ್ಲಿದ್ದಾನೆ. ಆ ಕಬ್ಬಿನಲ್ಲಿ ಸಕ್ಕರೆ ಮಾಡಿದರು. ಈಗ ಅಪ್ಪ ಎಲ್ಲಿದ್ದಾನೆ, ಸಕ್ಕರೆಯಲ್ಲಿದ್ದಾನೆ. ಆ ಸಕ್ಕರೆಯನ್ನು ನಾನು ಕೊಂಡ್ಕೊಂಡು ಬರ್ತೀನಿ ನಮ್ಮ ಮನೆಗೆ. ಆ ಸಕ್ಕರೆಯನ್ನು ಕಾಫಿ ಹಾಕ್ಕೊಂಡು ಕುಡಿತೀನಿ. ಅಪ್ಪ ಎಲ್ಲಿದ್ದಾನೆ, ಕಾಫಿಯಲ್ಲಿದ್ದಾನೆ. ಆ ಕಾಫಿನ ನಾನು ಕುಡಿತೀನಿ. ಎಲ್ಲಿದೆ ಅಪ್ಪ, ಈಗ ನನ್ನ ಹೊಟ್ಟೆಯಲ್ಲಿದ್ದಾನೆ. ಆಗ ನನಗೆ ಒಂದು ಮಗು ಹುಟ್ಟುತ್ತೆ. ಅಪ್ಪ ಎಲ್ಲಿದ್ದಾನೆ, ನನ್ನ ಮಗು ಹುಟ್ಟುತ್ತಾನೆ. ಹೀಗೆ ಈ ಚಕ್ರ, ಜನನ ಮರಣ ಚಕ್ರ ಮುಂದುವರಿಯುತ್ತೆ ಅಂತ ಹೇಳ್ತಾ ಸ್ವಾಮೀಜಿಯವರು ಸುಂದರವಾಗಿ ನಮಗೆ ಅದನ್ನು ತಿಳಿ ಹೇಳಿದರು. ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ, ಮಳೆಯಿಂದ ಆಹಾರವು ಬೆಳೆಯುತ್ತದೆ. ಯಜ್ಞದಿಂದಾಗಿ ಆಗುವುದು, ಕರ್ಮದಿಂದ ಯಜ್ಞ ಉಂಟಾಗುವುದು. ಕರ್ಮವು ಬ್ರಹ್ಮನಿಂದ ಅಂದರೆ ಸೃಷ್ಟಿಕರ್ತನಿಂದ ಬಂದುದು ಮತ್ತು ಅವಿನಾಶಿಯಿಂದ ಬ್ರಹ್ಮನು ಬಂದುದು ಎಂಬುದನ್ನು ತಿಳಿ. ಆದ್ದರಿಂದ ಸರ್ವಗತನಾದ ಪರಮಾತ್ಮನು ಯಜ್ಞದಲ್ಲಿ ನಿತ್ಯವೂ ನೆಲೆಸಿರುವನು ಎಂದು ತಿಳಿ. ಯಾವಾಗಲೂ ಯಜ್ಞದಲ್ಲಿ ಪರಮಾತ್ಮ ಇರ್ತಾನೆ. ಆದ್ದರಿಂದ ನಾವು ಮಾಡುವ ಎಲ್ಲ ಕೆಲಸಗಳು ಯಜ್ಞ ಭಾವದಿಂದ ಮಾಡಬೇಕು. ಅದು ಒಂದೇ ದಾರಿ. ಯಜ್ಞ ಭಾವದಿಂದ ಮಾಡಲಿಲ್ಲ ಅಂದರೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥ ಸ ಜೀವತಿ. ಹೀಗೆ ಪ್ರಪಂಚದಲ್ಲಿರುವ ಕರ್ಮಚಕ್ರವನ್ನು ಯಾವನು ಅನುಸರಿಸದೇ ಇರುತ್ತಾನೋ ಅವನ ಜೀವನವು ಪಾಪಮಯವಾಗಿರುವುದು. ಇಂದ್ರಿಯಗಳ ಸುಖದಲ್ಲೇ ಕಾಲ ಕಳೆಯುತ್ತಿರುವವನ ಬಾಳು ವ್ಯರ್ಥವಾಗುತ್ತದೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಪ್ರಪಂಚದಲ್ಲಿರುವ ಕರ್ಮಚಕ್ರವನ್ನು ಯಾವನು ಅನುಸರಿಸದೇ ಇರುತ್ತಾನೋ, ಇದು ಕರ್ಮಚಕ್ರ. ಈಗ ನಾನು ಬಿಸಿಲು ಕೊಡಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ನಾನು ಮಳೆ ಕೊಡಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಕತೆ ಹೇಳಿ ನಮ್ಮದೆಲ್ಲ ಅಲ್ವಾ. ಹಾಗೆ ನಾವು ಕೂಡ
ನಮ್ಗೆ ಹೇಳಿದೆ ಏನು, ನಾವು ಸುಮ್ಮನೆ ಈ ಪ್ರಪಂಚದಲ್ಲಿ ಬಂದು ಪ್ರಪಂಚ ಅನುಭವಿಸ್ಲಿಕ್ಕಾಗೋದಿಲ್ಲ. ಈ ಪ್ರಪಂಚದಲ್ಲಿ ಇದ್ದೀವಿ, ಪಂಚಭೂತಗಳನ್ನು ಅನುಭವಿಸ್ತಾ ಇದ್ದೀವಿ, ಭೂಮಿಯಲ್ಲಿ ಬೆಳೆ ತೆಗಿತಾ ಇದ್ದೀವಿ, ಬಿದ್ದ ಮಳೆಯನ್ನು ನೀರಾಗಿ ಶೇಖರಿಸ್ಕೊಂಡು ಉಪಯೋಗಿಸ್ತಾ ಇದ್ದೀವಿ, ಸೂರ್ಯನಿಂದ ಬಂದ ಬಿಸಿಲನ್ನು ತಗೊಳ್ತಾ ಇದ್ದೀವಿ ಅಂತಂದರೆ ನಾವು ಕೂಡ ತಿರುಗಿ ಕೊಡಬೇಕು. ಅದೆಲ್ಲ ಋಣ ಅಲ್ವಾ? ಆ ಕರ್ಮದಿಂದ ಏನು ಪಡ್ಕೊಂಡಿರ್ತೀವಿ ಅದನ್ನು ವಾಪಸ್ ಕೊಡಬೇಕು ನಾವು. ಅದೇ ಕಾರ್ಮಿಕ ಅಕೌಂಟ್ ಅಂತ ಹೇಳೋದು. ಹಾಗೆ ಕೊಡದೇ ಇದ್ದರೆ ಅವನು ಪಾಪಮಯನಾಗ್ತಾನೆ. ಅದರಿಂದ ಕರ್ಮಚಕ್ರವನ್ನು ನೋಡಿ, ಸೂರ್ಯ, ಚಂದ್ರ, ಮಳೆ, ಗಾಳಿ, ನೀರು ಎಲ್ಲ ನಮಗೆ ಕೊಡ್ತಾ ಇದೆ ಅನ್ನುವಾಗ ನಾವು ಅದರಿಂದ ತಗೊಳ್ತಾ ಇದ್ದೀವಿ ಅಂದಾಗ ನಾವು ಅದನ್ನು ಮತ್ತೆ ಹಿಂತಿರುಗಿಸಿ ಕೊಡೋದು ನಮ್ಮ ಧರ್ಮ. ಹಾಗೆ ಯಾರು ಕೊಡದಲ್ಲೇ ಬರೀ ಇಂದ್ರಿಯ ಸುಖದಲ್ಲಿ ಕಾಲ ಕಳೀತಾ ಇದ್ದಾರೋ, ಅಂದರೆ ಅವ್ರ ಪಾಡಿಗೆ ಅವರು ಎಂಜಾಯ್ ಮಾಡಿಕೊಂಡು ಬೇರೆ ಇದು ಯಾವುದ್ರ ಬಗ್ಗೆನೂ ಕರ್ಮದ ಬಗ್ಗೆ ಆಗಲಿ ಕರ್ಮಫಲದ ಬಗ್ಗೆ ಆಗಲಿ ಯೋಚಿಸದೆ ಜೀವನ ಮಾಡ್ತಾ ಇದ್ದಾರೋ ಅವರ ಬಾಳು ವ್ಯರ್ಥ ಆಗುತ್ತದೆ, ಉಪಯೋಗ ಇಲ್ಲ, ವ್ಯರ್ಥ ಆಗುತ್ತೆ ಅಂತ ಹೇಳ್ತಾರೆ. ಈಗ ಈ ಕಾರ್ಮಿಕ್ ಅಕೌಂಟ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಯಾಕೆ ಇಲ್ಲಿ ಸ್ಪಷ್ಟವಾಗಿ ಕರ್ಮಚಕ್ರವನ್ನು ಯಾವನೋ ಅನುಸರಿಸದೇ ಇರ್ತಾನೋ ಅಂತ ಹೇಳೋದಕ್ಕೆ ಏನು ಕಾರಣಪ್ಪ ಅಂತಂದರೆ, ಈ ಕರ್ಮಚಕ್ರ ಅಥವಾ ಈ ಕಾರ್ಮಿಕ್ ಅಕೌಂಟ್ಸ್ ಹೇಗೆ ಡೆಪಾಸಿಟ್ ಆಗುತ್ತೆ ಅನ್ನೋಕ್ಕೆ ಒಂದು ಮಾತು ಹೇಳ್ತಾರೆ. ಈಗ ನಾನು ಜಯಂತಿ ಸ್ಕ್ರೀನಲ್ಲಿದ್ದಾರೆ, ಓಕೆ, ಜಯಂತಿ ಅವ್ರಿಗೆ ಒಂದು 100 ರೂಪಾಯಿ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ಅವ್ರಿಗೆ 100 ರೂಪಾಯಿ ಇವತ್ತು ಕೊಟ್ಟಿರ್ತೀನಿ ಅಂದರೆ ಆ 100 ರೂಪಾಯಿ ಅವ್ರು ನನಗೆ ವಾಪಸ್ ಕೊಡಬೇಕಲ್ವಾ? ಅವರು ನನಗೆ 1 ವಾರ ಸಿಗಲ್ಲ, 1 ತಿಂಗಳು ಸಿಗಲ್ಲ, 2 ತಿಂಗಳು ಸಿಗಲ್ಲ, 3 ತಿಂಗಳು ಸಿಗಲ್ಲ, 3 ತಿಂಗಳಾದ್ಮೇಲೆ ಸಿಗ್ತಾರೆ ಅಂತಂದರೆ ಆವಾಗಲೂ ಅವ್ರು ನನಗೆ 100 ರೂಪಾಯಿ ಡ್ಯೂ ಇದೆ, ಕೊಡಬೇಕು ಅವ್ರು ನನಗೆ ಅಲ್ವಾ? ಒಂದು ಪಕ್ಷ ನನಗೆ ಎಷ್ಟೋ ಅವತ್ತು ಬೇರೆ ಬಟ್ಟೆ ಹಾಕ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ಇವತ್ತು ರೆಡ್ ಸ್ವೆಟರ್ ಹಾಕಿದ್ದಾರೆ, ಅವತ್ತು ಇನ್ನೊಂದು ಯಾವುದೋ ಬ್ಲ್ಯಾಕ್ ಸ್ವೆಟರ್, ಏನೇ ಹಾಕ್ಕೊಂಡಿದ್ರು ಅವ್ರು ನನಗೆ 100 ರೂಪಾಯಿ ಕೊಡಲೇಬೇಕು. ಅದಕ್ಕೆ ನನ್ನ ಹತ್ರ ಇಸ್ಕೊಂಡಿದ್ದಾರೆ ಅವರು. ಈ ಜನ್ಮದಲ್ಲಿ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದಿನ ಜನ್ಮದಲ್ಲೋ ಇನ್ನೊಂದು ಯಾವುದೋ ಜನ್ಮದಲ್ಲೋ ಸಿಗ್ತಾರೆ ಅಂತ ಇಟ್ಕೊಳ್ಳಿ, ಆವಾಗಲೂ ಅವ್ರು 100 ರೂಪಾಯಿ ನನಗೆ ಕೊಡಬೇಕು. ದ್ಯಾಟ್ ಈಸ್ ದಿ ಅಕೌಂಟ್, ಆಯಿತಾ? ಕರ್ಮ ಈ ಪ್ರಿನ್ಸಿಪಲ್ ಕಾರ್ಮಿಕ್ ಅಕೌಂಟ್ಸಲ್ಲಿ ಹಾಗೆ ಇರೋದು ಲೆಕ್ಕ. ನಾನಿಲ್ಲಿ ಸ್ಥೂಲ ಎಕ್ಸಾಂಪಲ್ ಕೊಟ್ಟೆ, ಏನು 100 ರೂಪೀಸ್ ಅಂತ. ಅವ್ರು ಬೇರೆ ಬಟ್ಟೆ ಹಾಕ್ಕೊಂಡಿರ್ತಾರೆ ಅಂತಂದರೆ ಬೇರೆ ಜನ್ಮದಲ್ಲಿ ಸಿಗ್ತಾರೆ ಅಂತ ಹೇಳಿದ ಹಾಗೆ ನಾನು ಬರೀ 100 ರೂಪಾಯಿ ಕೊಟ್ಟಿದ್ದ ಲೆಕ್ಕ ಅಲ್ಲ, ಬೇರೆಯವ್ರಿಗೆ ನೋವು, ಕಷ್ಟ, ಸುಖ, ಸಂತೋಷ ಏನೋ ಕೊಟ್ಟಿರ್ತೀನಲ್ವಾ, ಅದೇ ನನ್ನ ಅಕೌಂಟಲ್ಲಿ ಡೆಪಾಸಿಟ್ ಆಗೋದು. ನಾನು ಯಾರಿಗೋ ಒಳ್ಳೆ ಕೆಲಸ ಮಾಡಿರ್ತೀನಿ, ಅದರ ಫಲ ನಾನು ಊಟ ಮಾಡಬೇಕು, ನನಗದು ವಾಪಸ್ ಬರಬೇಕದು, ಯಾಕೆ ನನ್ನ ಅಕೌಂಟ್ ಅದು. ಅದರಿಂದಲೇ ನಾನು ಮೊದಲನೇ ದಿನ ಹೇಳಿದಾಗ ಅದೃಷ್ಟ ಫಲ ಅಂತ ಹೇಳಿದೆ ಅಲ್ವಾ, ಇದೇ ಅದೃಷ್ಟ ಫಲ ಯಾವಾಗಲೂ ನಮಗೆ ಸಿಗೋದು. ಹಾಗೆ ನಾವು ಯಾರ್ಯಾರಿಗೋ ಏನೇನೋ ಕೊಟ್ಟಿದ್ದೀವಿ, ಅವರು ನಮಗೇನೇನೋ ಕೊಟ್ಟಿದ್ದಾರೆ. ಬರೀ ನಾನು ಅವ್ರಿಗೆ 100 ರೂಪಾಯಿ ಕೊಟ್ಟಿರೋದಲ್ಲ, ಅವ್ರ ಹತ್ರ ನಾನು 1000 ರೂಪಾಯಿ ಇಸ್ಕೊಂಡಿರ್ಬೋದು, ಅದೆಲ್ಲ ವಾಪಸ್ ಕೊಡಬೇಕಲ್ವಾ? ಅದೇ ಅಕೌಂಟಾಗಿ ಉಳ್ಕೊಂಡಿರೋದು. ಆ ಅಕೌಂಟ್ ತೀರಿಸಲಿಕ್ಕೆ ನಾವು ಮತ್ತೆ ಮತ್ತೆ ಜನ್ಮ ಎತ್ತು ಬರ್ತೀವಿ. ನೀವು ಸ್ವಲ್ಪ ಗಮನಿಸಿ ನೋಡಿ, ಇಷ್ಟು ಕೋಟ್ಯಾಂತರ ಜನರಲ್ಲಿ ಇದೇ ವ್ಯಕ್ತಿ ನನಗೆ ಗಂಡನಾಗಿ ಬರ್ತಾನೆ. ತಂದೆ ತಾಯಿ ಬಿಡಿ, ಅದು ನಾನೇನು ಚೂಸ್ ಮಾಡೋಕ್ಕಾಗಲ್ಲ. ಹುಟ್ಟಿದ ಮೇಲೆ ಇದೇ ವ್ಯಕ್ತಿ ನನಗೆ ಗಂಡನಾಗಿ ಬರ್ತಾನೆ. ನನ್ನ ಮಕ್ಕಳಾಗಿ ಇಂಥವ್ರು ಹುಟ್ಟುತ್ತಾರೆ, ಅಥವಾ ನನ್ನ ಸ್ನೇಹಿತರಾಗಿ ಇಷ್ಟು ಜನ ನಾವು ಸಿಗ್ತೀವಿ. ಎಷ್ಟೋ ಒಂದಷ್ಟು ಜನ ಮಾತ್ರ ನಾವು ಸ್ನೇಹಿತರಾಗ್ತೀವಿ, ಕೋಟಿ ಜನನೂ ನಮಗೇನು ಪರಿಚಯ ಆಗಲ್ಲ ಅಲ್ವಾ? ಎಷ್ಟು ಅದ್ಭುತ ಅಂದರೆ, ನಮಗೆ ಯಾರ್ಯಾರ ಹತ್ರ ಏನೇನು ಅಕೌಂಟ್ ಸೆಟಲ್ ಆಗಬೇಕೋ ಅವರವರೇ ನಮ್ಮ ಹತ್ರ ಬರೋದು. ಈಗಿಷ್ಟು ಜನ ನಾವು ಸೇರಿದ್ದೀವಿ ಅಂದರೆ ಏನೋ ಇದೇನೋ ಒಂದು ಅಕೌಂಟ್ ಕೊಡೋದು ತಗೊಳ್ಳೋದು. ಇಲ್ಲದೇ ಇದ್ರೆ ಇಷ್ಟು ಕೋಟಿ ಜನದಲ್ಲಿ ನಾವು ಈ 50-60 ಜನ ಯಾಕೆ ಸೇರ್ತೀವಿ ಇಲ್ಲಿ ಅಲ್ವಾ? ಅದ್ಭುತ ಅನ್ನೋದದೇನೆ, ಇದೇ ಕಾರ್ಮಿಕ್ ಅಕೌಂಟ್. ಆದ್ದರಿಂದ ಈ ಕಾರ್ಮಿಕ್ ಅಕೌಂಟ್ ಹೇಗೆ ಆಗುತ್ತೆ ಅಂದರೆ, ಈಗ ನಾನು 100 ರೂಪಾಯಿ ಕೊಟ್ಟಿದ್ದು ಜಯಂತಿಗೆ ಅನ್ನೋದು ಉದಾಹರಣೆಗೆ ಹೇಳಿದ್ದು. ಜಯಂತಿಗೆ ಏನು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಆಮೇಲೆ 100 ರೂಪಾಯಿ ಕೊಡಿ ಅಂತ ಕೇಳಲ್ಲ. ಅವರು ವಿಡಿಯೋ ಆನ್ ಮಾಡ್ಕೊಂಡು ಕೂತಿರ್ತಾರೆ, ಅದಕ್ಕೆ ಯಾರು ಆನ್ ಮಾಡಿರ್ತಾರೋ ಅವ್ರ ಹೆಸರು ತಕ್ಷಣ ಸಿಕ್ಕತ್ತೆ. ಆ 100 ರೂಪಾಯಿ ಕೊಡೋದು ಅಂದರೆ ಏನು? ಈಗ ಅಕೌಂಟ್ ನೋಡಿ, ಆ ಫೈಲ್ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಅಂತ. ನನಗೆ ಇವಾಗ ಈ 50-60 ಜನದ್ದು ಹೆಸರು ಮತ್ತು ನೀವು ಕ್ಲಾಸ್ ಅಟೆಂಡ್ ಆಗ್ತಾ ಇರೋದು ಇಷ್ಟು ವಿಚಾರ ಗೊತ್ತು. ಇಷ್ಟು ಜನ ಗೊತ್ತಿದ್ದಾರೆ ನನಗೆ.
ನಾಳೆ ಇನ್ನೊಬ್ರು ಯಾರೋ ಹೊಸೊಬ್ರು ಸೇರ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ಅದೊಂದು ಫೈಲ್ ಆ್ಯಡ್ ಆಯ್ತಾ ನನಗೆ. ಹಾಗೆ ಒಂದೊಂದೇ ಫೈಲ್ ಆ್ಯಡ್ ಆಗ್ತಾ ಹೋದರೆ ಅವ್ರು ಎಲ್ಲಿ ಅವ್ರು ಹೇಗಿದ್ದಾರೆ, ಅವ್ರೇನು ಮಾಡ್ತಾರೆ ಎಲ್ಲ ಪರಿಚಯ ಆಗುತ್ತೆ. ನನ್ನಲ್ಲಿ 50 ಇದ್ದಿದ್ದ ಫೈಲ್ 60 100 ಎಷ್ಟು ಜನ ಸಂಪರ್ಕಕ್ಕೆ ಬರ್ತಾರೋ ಅದಾಗ್ತಾ ಹೋಗುತ್ತೆ. ಅವ್ರಿಗೆ ಹೆಚ್ಚೆಚ್ಚು ಪರಿಚಯ ಆಗ್ತಾ ಹೋದ ಹಾಗೆ ಒಂದು ಬಾಂಡೇಜ್ ಅಂತ ಆದಾಗ ನಾನು ಅವರ ಜೊತೆ ವ್ಯವಹರಿಸ್ತಾ ಇರುವಾಗ ಅವರಿಗೆ ಸಂತೋಷವನ್ನು ಕೊಡ್ಬೋದು, ದುಃಖವನ್ನು ಕೊಡ್ಬೋದು. ಗೊತ್ತಿಲ್ಲ, ನಾ ಹೇಳೋ ಯಾವುದೋ ಮಾತು ಅವರಿಗೆ ಬೇಜಾರಾಗ್ಬೋದು, ಅಥವಾ ಇಂಟೆನ್ಷನಲ್ಲಿ ನಾನು ಬೇಜಾರು ಮಾಡ್ಬೋದು. ಗೊತ್ತಿಲ್ಲದೆ ಬೇಜಾರಾಗೋದು ಲೆಕ್ಕಕ್ಕಿರಲ್ಲ, ಅದು ಪ್ರಾರಬ್ಧ ಕರ್ಮಗಳು ಗೊತ್ತಾಗುತ್ತೆ. ಇಂಟೆನ್ಷನ್ಲಿ ನಾನು ಏನೋ ಒಂದು ಒಳ್ಳೇದು ಮಾಡ್ತೀನಿ ಅಂತ ಅಂದಾಗ ಅಕೌಂಟ್ ಶುರು ಆಗುತ್ತೆ. ಏನು ಅಕೌಂಟ್ ಅದು? ಒಳ್ಳೆ ಕೆಲಸ ಮಾಡಿದ್ದೀನಿ, ಅದು ಮುಂದೆ ತಗೋಬೇಕಲ್ವ ನಾನು. ಅದು ಈ ಜನ್ಮದಲ್ಲೇ ನನಗೆ ಅದ್ರ ಫಲ ಸಿಗ್ಬೋದು, ಇಲ್ಲ ಜನ್ಮಾಂತರಗಳು ಯಾವಾಗಲೂ ಫಲ ಸಿಗ್ಬೋದು. ಅದರಿಂದ ಇದುವರೆಗೂ ನಾವು ಅಕೌಂಟ್ ಆಗಿರೋದು ಬಂದಿದೆ, ಅನುಭವಿಸ್ತಾ ಇದ್ದೀವಿ, ಬಿಟ್ಬಿಡೋಣ. ಇನ್ನು ಮುಂದಕ್ಕೆ ಅಕೌಂಟು ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದ್ರೇನು? ಒಳ್ಳೆಯದು ಕೆಟ್ಟದ್ದು ಎರಡು ಮಾಡಿದಾಗ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈಗ ಕೆಟ್ಟದ್ದನ್ನು ಮಾಡೋ ಹಾಗೆ ಇಲ್ಲ, ಗೀತೆ ಓದಿದ ಮೇಲೆ ಕೆಟ್ಟದ್ದು ಬಯಸೋ ಹಾಗೆ ಇಲ್ಲ. ಒಳ್ಳೇದು ಮಾಡ್ತಾ ಇರುವಾಗ ಯಜ್ಞ ಭಾವದಿಂದ ಮಾಡಿದ್ರೆ ನಮ್ಮ ಅಕೌಂಟ್ ಖಾಲಿಯಾಗಿರುತ್ತೆ, ಸೇರ್ಕೊಳ್ಳೋದೇ ಇಲ್ಲ. ಅದರಿಂದ ಇಲ್ಲಿ ಹೇಳ್ತಾ ಇರೋದು, ಹೀಗೆ ಪ್ರಪಂಚದಲ್ಲಿರುವ ಕರ್ಮಚಕ್ರವನ್ನು ಯಾವನು ಅನುಸರಿಸದೇ ಇರುತ್ತಾನೋ ಅವನ ಜೀವನವು ಪಾಪಮಯವಾಗಿರುತ್ತೆ. ಯಜ್ಞ ಭಾವದಿಂದ ಎಲ್ಲಿ ಕೆಲಸ ಮಾಡೋದಿಲ್ವೋ ಆಗ ಜೀವನ ಪಾಪಮಯ ಆಗೋಗುತ್ತೆ. ಇಂದ್ರಿಯಗಳ ಸುಖದಲ್ಲೇ ಕಾಲ ಕಳೆಯುತ್ತಿರುವವನ ಬಾಳು ವ್ಯರ್ಥ. ಯಾಕೆಂದರೆ ಅವನಿಗೆ ಈ ಕರ್ಮದ ಬಗ್ಗೆನೂ ಗೊತ್ತಿಲ್ಲ, ಕರ್ಮಫಲದ ಬಗ್ಗೆನೂ ಗೊತ್ತಿಲ್ಲ. ನೋಡಿ, ಕೆಳಗಿನ ಅತ್ಯಂತ ಎವಾಲ್ವ್ ಆಗಿಲ್ಲದೆ ಇರುವಂತಹ ಒಂದು ಜೀವಿ ಅಂತ ಅಂದರೆ ಗಿಡ, ಸಸಿ, ಆಯಿತಾ. ಅತ್ಯಂತ ಚೆನ್ನಾಗಿ ಎವಾಲ್ವ್ ಆಗಿರೋದು ಅಂತ ಅಂದರೆ ಮನುಷ್ಯ, ಮೇಲಿರೋದು, ಕೆಳಗಿರೋದು ಗಿಡಗಳು, ಗಿಡ ಮರಗಳು. ಅದು ಎವಾಲ್ವ್ ಆಗ್ತಾ ಬಂದಿದೆ. ಅಮೀಬಾ ಪ್ರಾಣಿ ಗೊತ್ತಲ್ಲ ನಿಮಗೆ, ಡಾರ್ವಿನ್ಸ್ ಥಿಯರಿ ಅವೇನೇನೋ ಹೇಳ್ತಾರೆ. ಇಲ್ಲಿ ಮೇಲಿರುವಂತಹ ಮನುಷ್ಯ ಅವನು ಒಳ್ಳೆ ಕೆಲಸಗಳನ್ನು ಮಾಡಿ ತನ್ನಲ್ಲಿರುವ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಬಿಟ್ಟು ಪ್ರಾಣಿಗಳ ಥರ ಸುಮ್ಮನೆ ಅವನು ಶರೀರ ಸುಖದಲ್ಲಿ, ಇಂದ್ರಿಯ ಸುಖದಲ್ಲಿ ಕಾಲ ಕಳೀತಾ ಇದ್ದರೆ ಅದಕ್ಕಾಗಿ ಮನುಷ್ಯನಾಗಿ ಹುಟ್ಟೋದೇ ಬೇಕಾಗಿರಲ್ಲ. ಅದು ಪ್ರಾಣಿಗಳು ಮಾಡ್ತಾ ಇದ್ದಾವೆ. ಆದ್ದರಿಂದಲೇ ಇಲ್ಲಿ ಭಗವಂತ ಏನು ಹೇಳ್ತಾನೆ, ವ್ಯರ್ಥವಾಗಿ ಕಾಲ ಕಳೀತಾ ಇರ್ತಾನೆ ಅವನು ಅಂತ. ಅವನ ಬಾಳು ವ್ಯರ್ಥ ಆಗತ್ತೆ. ನೋಡಿ, ಮನುಷ್ಯ ಮಾತ್ರ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅವನ ವ್ಯಕ್ತಿತ್ವವನ್ನಾಗಲಿ, ಅವನ ಸ್ವಭಾವವನ್ನಾಗಲಿ ಅವನು ಇಂಪ್ರೂವ್ ಆಗ್ಬೋದು. ಒಬ್ಬಳು ಸುಂದರವಾದ ಯುವತಿ ನಾನು ಮಿಸ್ ಯೂನಿವರ್ಸ್ ಆಗಬೇಕು ಅಂತ ಯೋಚಿಸ್ಬೋದು. ಆದರೆ ಸುಂದರವಾದ ಬೆಕ್ಕು ನಾನು ಮಿಸ್ ಯೂನಿವರ್ಸ್, ಮಿಸ್ ಕ್ಯಾಟ್ ಆಗಬೇಕು ಅಂತೆಲ್ಲ ಏನು ಅಂದ್ಕೊಳಕ್ಕಾಗೋದೇ ಇಲ್ಲ. ಯಾಕೆ? ಅದ್ರ ಜನ್ಮ ಅದು ಸವಸ್ಬಿಡತ್ತೆ ಅಷ್ಟೇ. ಅದು ಇಂಪ್ರೂವ್ ಮಾಡ್ಕೊಳಕ್ಕಾಗಲ್ಲ ಅಲ್ಲೇನನ್ನು ತಾನಾಗಿ ಸ್ವಂತವಾಗಿ. ಮನುಷ್ಯ ಮಾತ್ರ ಅವನು ಚಂದದಲ್ಲಿ ಉತ್ತಮ ಸ್ಥಿತಿಗೂ ಹೋಗ್ಬೋದು, ಕೆಳಗಿನ ಸ್ಥಿತಿಗೂ ಬೀಳ್ಬೋದು. ಎರಡೂ ಅವಕಾಶ ಅವನಿಗಿದೆ. ಅದರಿಂದಲೇ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಎಷ್ಟೆಷ್ಟೋ ಜನ್ಮಗಳ ಆದಮೇಲೆ ಮನುಷ್ಯ ಜನ್ಮ ಬರುತ್ತಂತೆ. ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪರ್ಗಳಿರ ಅಂತ ಒಂದು ದಾಸರ ಪದ ಇದೆ ಅಲ್ವಾ. ಅದರಿಂದ ಬರೀ ಇಂದ್ರಿಯ ಸುಖದಲ್ಲೇ ಕಾಲ ಕಳೆಯೋದು ಭಾಳ ವ್ಯರ್ಥ ಆಗುತ್ತೆ ಅಂತ ಭಗವಂತ ಹೇಳ್ತಾನೆ. ಮುಂದಿನ ಶ್ಲೋಕ, ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆದರೆ ಯಾರು ಆತ್ಮನಲ್ಲೇ ರಮಿಸುತ್ತಿರುತ್ತಾನೋ, ಆತ್ಮನಲ್ಲೇ ತೃಪ್ತನಾಗಿರುತ್ತಾನೋ, ಆತ್ಮನಲ್ಲೇ ಸಮಾಧಾನ ಹೊಂದಿರುತ್ತಾನೋ ಅಂತಹವನಿಗೆ ಮಾಡಬೇಕಾದ ಕರ್ಮವು ಯಾವುದೂ ಇರುವುದಿಲ್ಲ. ನೋಡಿ, ನಾವು ಇಲ್ಲಿ ಪಂಚಭೂತಗಳನ್ನು ಇದನ್ನು ಅನುಭವಿಸ್ತಾ ಇದ್ದೀವಿ. ಆದ್ರಿಂದಲೇ ನಮಗೆ
ನಾವು ವಾಪಸ್ ಕೊಡೋದಿದೆ, ಋಣಭಾರ ಇದೆ. ಆದರೆ ನೋಡಿ, ಯಾವ ವ್ಯಕ್ತಿ ಆತ್ಮನಲ್ಲೇ ರಮಿಸ್ತಾ ಇದ್ದಾನೋ, ಆತ್ಮ ಅಂತ ಹೇಳುವಾಗ ನಾವು ಆತ್ಮಬೋಧದಲ್ಲಿ ನೋಡಿದ್ದೀವಿ, ಏನವನು ನಿತ್ಯ ನಿಧಿಧ್ಯಾಸನ ಮಾಡಿಕೊಂಡು ಆತ್ಮನಲ್ಲಿ ನೆಲೆಸಿದ್ದಾನೆ. ಆತ್ಮನಲ್ಲಿ ನೆಲೆಸಿದ್ದಾನೆ ಅಂದರೆ ಅವನಿಗೆ ಸರ್ವಾತ್ಮ ಭಾವ ಇದೆ. ಅವನು ಆತ್ಮನಲ್ಲೇ ತೃಪ್ತನಾಗಿದ್ದಾನೆ. ಅವನಿಗೆ ಬೇರೆ ಏನು ಬೇಕಾಗೇ ಇಲ್ಲ. ಹೊರಗಿನ ಯಾವ ವಿಚಾರವೂ ಅವನನ್ನು ಸಂತೋಷಪಡಿಸ್ಲಿಕ್ಕೆ ಬೇಕಾಗೇ ಇಲ್ಲ. ಅಂತಹ ವ್ಯಕ್ತಿ ಅವನು ಆತ್ಮನಲ್ಲೇ ಸಮಾಧಾನ ಹೊಂದಿದ್ದಾನೆ. ಅವನು ಮಾಡಬೇಕಾದ ಕರ್ಮ ಯಾವುದೂ ಇಲ್ಲ. ನೋಡಿ, ರಮಣ ಮಹರ್ಷಿಗಳಿದ್ದರು. ರಮಣ ಮಹರ್ಷಿಗಳು ಆ ತಿರುವಣ್ಣಾಮಲೈ ಅನ್ನೋ ಜಾಗಕ್ಕೆ ಹೋದವರು ಆ ತಿರುವಣ್ಣಾಮಲೈ ಬಿಟ್ಟು ಹೊರಗಡೆ ಬರಲೇ ಇಲ್ಲ ಅವರು. ಆದರೆ ಇಡೀ ಪ್ರಪಂಚ ಅವರ ಕಾಲ್ಬುಡಕ್ಕೆ ಹೋಯಿತು. ಎಂತಹ ಮಹಾತ್ಮರು ನೋಡಿ ಅವರು. ಅವರು ಮಾತಾಡ್ತಾನೇ ಇರಲಿಲ್ಲ, ಬಹಳ ಕಡಿಮೆ ಮಾತಾಡ್ತಾ ಇದ್ದಿದ್ದು. ಬಹಳ ಕಡಿಮೆ ಮಾತಾಡ್ತಾ ಇದ್ದಿದ್ರು ಕೂಡ, ಅಥವಾ ಮಾತೇ ಆಡ್ತಿರ್ಲಿಲ್ಲ, ಮೌನವಾಗಿರ್ತಾ ಇದ್ರು ಅವರು. ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಸಾಕು, ಅಲ್ಲಿ ಹೋಗಿ ಕೂತ್ಕೊಂಡ ಭಕ್ತನಿಗೆ ಏನು ಪ್ರಶ್ನೆ ಇರ್ತಿತ್ತೋ ಅವನಿಗೆ ಉತ್ತರ ಸಿಗ್ತಿತ್ತು. ಇವನು ಪ್ರಶ್ನೆ ಕೇಳೋದು ಬೇಕಾಗಿರಲಿಲ್ಲ, ಅವ್ರ ಉತ್ತರ ಹೇಳೋದು ಬೇಕಾಗಿರಲಿಲ್ಲ. ಅಂಥ ಮಹಾತ್ಮರು ನಮ್ಮ ಪ್ರಪಂಚದಲ್ಲಿ ಇದ್ದರೆ ಬರೀ ಅವರ ಅಸ್ತಿತ್ವವೇ ಸಾಕು, ನಮಗೆ ಅವರಿಂದ ಒಳ್ಳೆಯದಾಗುತ್ತೆ. ಆದ್ದರಿಂದ ಅವ್ರೇನು ಕರ್ಮ ಮಾಡಬೇಕಾಗಿಲ್ಲ. ಅರಬಿಂದೋ ಮಹರ್ಷಿಗಳು ಎಂಥ ಮಹಾತ್ಮರು. ಇವತ್ತಿಗೂ ನೀವು ಆ ಪಾಂಡಿಚೇರಿಯಲ್ಲಿ ಹೋದರೆ ಅರಬಿಂದೋ ಮಹರ್ಷಿಗಳಿದ್ದಿದ್ದ ಮನೆ ಇದೆ. ಅವ್ರು ಆ ಮನೇಲಿ ಕಾಲಿಟ್ಟ ಮೇಲೆ ಹೊರಗಡೆ ಬರಲೇ ಇಲ್ವಂತೆ ಎಷ್ಟೋ ವರ್ಷಗಳು. ಅದಾದ ನಂತರ ಅವರ ರೂಮ್ ಒಂದಿದೆ. ಆ ರೂಮು ಅವ್ರು ಹುಟ್ಟದಬ್ಬಕ್ಕೆ ಯಾವಾಗ ಒಂದಿನ ತೆಗಿತಾರಂತೆ, ವರ್ಷದಲ್ಲಿ 1 ದಿನ 2 ದಿನ. ಆ ರೂಮಿಗೆ ಹೋದವರು 10 ವರ್ಷ ಆದರೂ ಹೊರಗಡೆ ಬರಲಿಲ್ವಂತೆ, ಅಲ್ಲೇ ಇದ್ರಂತೆ. ಆದರೆ ನೋಡಿ, ಅವರು ಮಾಡಿರುವಂತಹ ಸಾಧನೆ ನೋಡಿ. ಅಂಥವರ ಏನಂತಾರೆ, ಅಸ್ತಿತ್ವ ಒಂದೇ ಸಾಕು ನಮಗೆ. ಅವ್ರು ಏನು ಕರ್ಮನೂ ಮಾಡಬೇಕಾಗಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲ ತಾನಾಗೆ ಆಗ್ತಾ ಹೋಗುತ್ತೆ. ನಮ್ಮ ಪೂಜ್ಯ ಸ್ವಾಮಿ ಚಿನ್ಮಯಾನಂದರ ಗುರುಗಳು ತಪೋವನ್ ಮಹಾರಾಜ್ ರಿಷಿಕೇಶ್ ಹರಿದ್ವಾರ್ ಕೆಳಗೆ ಬರಲೇ ಇಲ್ಲ. ಅವರು ಅಲ್ಲಿಂದ ಕೆಳಗಡೆ ಇಳಿಲೇ ಇಲ್ಲ. ಅವರು ಕೇರಳದಿಂದ ರಿಷಿಕೇಶ್ಗೆ ಹೋದವರು, ಹರಿದ್ವಾರ್ ಅಲ್ಲೇ ಮೇಲೆ ಇದ್ದವರು. ಅವರು ಹಿಮಾಲಯ ಬಿಟ್ಟು ಕೆಳಗಡೆ ಬರಲೇ ಇಲ್ಲ. ಆದರೆ ಪೂಜ್ಯ ಸ್ವಾಮಿ ಚಿನ್ಮಯಾನಂದ ಅನ್ನುವಂಥ ಒಬ್ಬ ಶಿಷ್ಯರನ್ನು ಕೊಟ್ಟರು. ಆ ಶಿಷ್ಯರು ಇಡೀ ಪ್ರಪಂಚವನ್ನು ಸುತ್ತಿ ವೇದಾಂತವನ್ನು ಕಲ್ಪಿಸಿದರು. ಹಾಗಾಗಿ ಆ ರೀತಿಯಲ್ಲಿ ಯಾರು ಆತ್ಮನಲ್ಲೇ ರಮಿಸ್ತಾ ಇದ್ದಾರೋ, ಆತ್ಮನಲ್ಲೇ ತೃಪ್ತರಾಗಿದ್ದಾರೋ, ಅವರೇನು ಕೆಲಸ ಮಾಡಬೇಕಾಗಿಲ್ಲ. ಯಾಕೆ? ಅವ್ರು ಇದ್ದರೆ ಸಾಕು, ನಮಗೆ ಬೇರೆ ಏನು ಮಾಡಬೇಕಾಗಿಲ್ಲ. ಯಾರು ಆತ್ಮನಲ್ಲೇ ರಮಿಸುತ್ತಿರುತ್ತಾರೋ, ಆತ್ಮನಲ್ಲೇ ತೃಪ್ತನಾಗಿರುತ್ತಾನೋ, ಆತ್ಮನಲ್ಲೇ ಸಮಾಧಾನ ಹೊಂದಿರುತ್ತಾನೋ ಅಂಥವನಿಗೆ ಮಾಡಬೇಕಾದ ಕರ್ಮವು ಯಾವುದೂ ಇರುವುದಿಲ್ಲ. ಅಂದರೆ ಅವರೆಲ್ಲ ಜೀವನ್ಮುಕ್ತರು. ಅವರು ಸಾಕ್ಷಾತ್ಕಾರವನ್ನು ಪಡ್ಕೊಂಡಿದ್ದಾರೆ, ಆದರೆ ಅವರ ಜೀವನದ ಅವಧಿ ಮುಗಿಸ್ಬೇಕಾಗಿರುತ್ತೆ. ಆದ್ದರಿಂದ ಅವರಲ್ಲಿ ಇರ್ತಾರಷ್ಟೇ. ಅಂಥವ್ರು ಯಾವುದೇ ರೀತಿಯ ಕರ್ಮವನ್ನು ಮಾಡಬೇಕಾಗಿಲ್ಲ. ಅರ್ಜುನನ ಪ್ರಶ್ನೆ ಏನಿತ್ತು, ಇದರ ಅಧ್ಯಯನ ಈ 3ನೇ ಅಧ್ಯಾಯದ ಪ್ರಾರಂಭದಲ್ಲಿ ಸಾಂಖ್ಯ ಯೋಗ ಒಳ್ಳೆಯದು, ಕರ್ಮಯೋಗ ಒಳ್ಳೆಯದು ಅಂತ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಾಂಖ್ಯಯೋಗ ಅಂದರೆ ಅವನು ಅಂದ್ಕೊಂಡ್ಬಿಟ್ಟಿದ್ದ ತಪಸ್ಸು ಮಾಡಿಕೊಂಡು ಆರಾಮಾಗಿ ಜ್ಞಾನಾರ್ಜನೆ ಮಾಡಿಕೊಂಡು ಇದ್ಬಿಡೋದು ಅಂತ. ಆ ಸ್ಥಿತಿಗೆ ಹೋಗಬೇಕಾದ್ರೆ ಇವರೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನೀನು ಆ ಸ್ಥಿತಿಗೆ ಹೋದರೆ ನೀನೇನು ಕೆಲಸ ಮಾಡೋದು ಬೇಕಾಗಲ್ಲ. ಹೇಗೆ ಆತ್ಮನಲ್ಲಿ ಸಮಾಧಾನ ಹೊಂದಿರ್ತಾರೋ, ಆತ್ಮನಲ್ಲೇ ರಮಿಸ್ತಿರ್ತಾರೋ, ಆತ್ಮನಲ್ಲೇ ತೃಪ್ತರಾಗಿರ್ತಾರೋ ಹಾಗಿರೋಕ್ಕಾಗೋದಾದರೆ ನೀನು ಕರ್ಮ ಮಾಡಬೇಕಾಗಿಲ್ಲ. ಆದರೆ ನೀನು ಆ ಸ್ಥಿತಿಗೆ ಹೋಗಿಲ್ಲ ಅರ್ಜುನ, ಅದರಿಂದ ನೀನು ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕ ನೋಡೋಣ. ನೈವ ತಸ್ಯ ಕೃತೇನಾರ್ಥಃ ನ ಕೃತೇನೇಹ ಕಶ್ಚನ
ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಅಂತಹವನಿಗೆ ಕರ್ಮ ಮಾಡಿದ್ದರಿಂದ ಆಗಬೇಕಾಗಿದ್ದೇನೂ ಇಲ್ಲ, ಕರ್ಮ ಬಿಟ್ಟಿದ್ದರಿಂದ ಯಾವ ಅನರ್ಥವೂ ಇಲ್ಲ. ಆತನು ಯಾವ ಪ್ರಾಣಿಯನ್ನೂ ಯಾವ ಪ್ರಯೋಜನಕ್ಕಾಗಿಯೂ ಅವಲಂಬಿಸಬೇಕಾಗಿಲ್ಲ. ನೋಡಿ, ಅಂತಹ ವ್ಯಕ್ತಿ ಯಾವುದಕ್ಕೂ ಅವಲಂಬಿಸಿರುವುದಿಲ್ಲ. ಅಂದರೆ ನಾ ಹೇಳ್ತಿದ್ನಲ್ಲ ಅವತ್ತು, ಅವನ ಹ್ಯಾಪಿನೆಸ್ ಕೀ ಅವನ ಕೈಯಲ್ಲಿದೆ. ಯಾರಿಂದಲೂ ಅವನು ಸಂತೋಷವನ್ನು ಪಡಿಬೇಕಾಗಿಲ್ಲ, ಯಾರ ಮೇಲೂ ಅವನು ಡಿಪೆಂಡ್ ಆಗೇ ಇಲ್ಲ. ಅದಕ್ಕೆ ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ನಮಗೊಂದು ಕತೆ ಹೇಳೋರು, ಹೇಳ್ತೀನಿ ನಿಮಗೆ. ಅಲೆಕ್ಸಾಂಡರ್ ಚಕ್ರವರ್ತಿ ಹೆಸರು ಕೇಳಿದ್ದೀರಾ ನೀವೆಲ್ಲ? ಅಲೆಕ್ಸಾಂಡರ್ ಚಕ್ರವರ್ತಿ ಭಾರತಕ್ಕೆ ಬಂದು ಭಾರತ ಯಾತ್ರೆ ಮುಗಿಸಿ ಸಾಕಷ್ಟು ರಾಜ್ಯಗಳನ್ನು ಗೆದ್ದು ಒಂದು ಕಡೆಗೆ ಹೋಗ್ತಾ ಇರ್ತಾನಂತೆ. ಅವನು ಗೊತ್ತಲ್ಲ, ಅವನದು ದೊಡ್ಡ ಸೈನ್ಯ ಲೆಫ್ಟ್ ರೈಟ್ ಮಾರ್ಚ್ ಮಾಡಿಕೊಂಡು ಸಾಕಷ್ಟು ಸೈನಿಕರ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲೊಬ್ಬ ದಾರಿಯಲ್ಲಿ ಅರ್ಧ ಬೆತ್ತಲೆ ಇರುವಂಥ ಒಬ್ಬ ಮಹಾತ್ಮ ಕೂತಿದ್ದಾನೆ, ಸುಮ್ಮನೆ ಯಾರೋ ಭಿಕ್ಷುಕನ ಥರ ಅಲ್ಲಿ ಬಿದ್ದಿದ್ದಾನೆ. ಅವನಿಗೆ ಹೇಳ್ತಾರೆ, ನೋಡು ಅಲೆಕ್ಸಾಂಡರ್ ಚಕ್ರವರ್ತಿ ಬರ್ತಾ ಇದ್ದಾನೆ, ನೀನು ಇಲ್ಲಿ ಕೂತಿದ್ಯಲ್ಲ ಜಾಗ ಬಿಡು ಅಂತ. ನಾನು ಯಾಕೆ ಬಿಡ್ಬೇಕು, ನಾನು ಇದು ಏನದು ಆಕಾಶ ಅಲ್ಲಿದೆ, ಭೂಮಿ ಇಲ್ಲಿದೆ, ನಾನು ಇಲ್ಲಿ ಕೂತಿದ್ದೀನಿ, ನಾನು ಹೋಗಲ್ಲ ಅಂತ. ಬೇಕಾದರೆ ಅವ್ನಿಗೆ ಮಾತೇ ಆಡಲ್ಲ, ಸುಮ್ಮನೆ ಕೂತಿರ್ತಾನೆ ಅವನು. ಆದರೆ ಚಕ್ರವರ್ತಿ ಬರ್ತಾ ಇದ್ದಾನೆ, ಇನ್ನೇನು ಮಾಡೋದು? ಇವರೆಲ್ಲ ಸೇರಿ ಎತ್ಕೊಂಡೋಗಿ ಅವನ ಪಕ್ಕದಲ್ಲಿ ಮರದ ಬುಡಕ್ಕೆ ಇಟ್ಟರು. ಅಲೆಕ್ಸಾಂಡರ್ ಚಕ್ರವರ್ತಿಗೆ ಗೊತ್ತಾಗುತ್ತೆ. ಅಲೆಕ್ಸಾಂಡರ್ ಚಕ್ರವರ್ತಿ ಕೂಡ ಬಹಳ ಬುದ್ಧಿವಂತ, ತಿಳಿದವನು. ಅವನ ಗುರು ಅರಿಸ್ಟಾಟಲ್ ಹೇಳಿರ್ತಾರೆ ಅವನಿಗೆ ಏನಂತ, ನೀನು ಭಾರತ ಯಾತ್ರೆ ಮಾಡುವಾಗ ನೀನು ಅಲ್ಲಿ ಕೆಲವು ವಸ್ತುಗಳನ್ನು ಕಡೆಗಣಿಸಬೇಡ. ಒಂದು ತುಳಸಿ, ಇನ್ನೊಂದು ಗಂಗೆ, ಇನ್ನೊಂದು ಅಲ್ಲಿನ ಮಹಾತ್ಮರು, ಅವರನ್ನು ಕಡೆಗಣಿಸಬೇಡ ಅಂತ ಹೇಳಿರ್ತಾನೆ. ಇವನಿಗೆ ಆಶ್ಚರ್ಯ ಆಗುತ್ತೆ ಅಲೆಕ್ಸಾಂಡರ್ ಚಕ್ರವರ್ತಿಗೆ, ಏನೋ ನಡೀತಾ ಇದೆಯಲ್ಲ ಇಲ್ಲಿ ಅಂತ. ಯಾರೋ ಮಹಾತ್ಮ ಕರ್ಕೊಂಡೋಗಿ ಆ ಕಡೆ ಕೂತಿರಿ. ಸರಿ, ಇವನು ತನ್ನ ಅರಮನೆಗೆ ಹೋಗ್ತಾನೆ, ಕರ್ಕೊಂಡು ಬನ್ನಿರಿ ಅವನನ್ನು ಅಂಥೇಳಿ ಅವನು ಕರ್ಕೊಂಡು ಬಂದು ಅವನಲ್ಲೆಲ್ಲ ಜೈಲಲ್ಲಿ ಹಾಕ್ತಾನೆ. ಅಲೆಕ್ಸಾಂಡರ್ ಚಕ್ರವರ್ತಿ ಅವನ ಹತ್ರ ಹೋಗ್ತಾನೆ. ಚಕ್ರವರ್ತಿ ಅಲೆಕ್ಸಾಂಡರ್ ಅವನ ಹತ್ರ ಹೋಗ್ಬಿಟ್ಟು, ನಿನಗೇನು ಬೇಕೋ ಹೇಳು, ನಾನು ಅಲೆಕ್ಸಾಂಡರ್ ಚಕ್ರವರ್ತಿ ಬಂದಿದ್ದೀನಿ, ನೀನು ಏನು ಕೇಳಿದ್ರು ಕೊಡ್ತೀನಿ, ನಿಂಗೆ ಹಾಕ್ಕೊಳ್ಳೋಕೆ ಕೂಡ ಸರಿಯಾಗಿ ಬಟ್ಟೆ ಇಲ್ಲ, ಕೇಳು ನಿಂಗೇನು ಬೇಕು, ಮನೆ ಬೇಕಾ ಕಟ್ಟಿಸ್ಕೊಡ್ತೀನಿ, ಹಾಕೊಳ್ಳೋಕೆ ಬಟ್ಟೆ ಬೇಕಾ ಕೊಡಿಸ್ತೀನಿ, ಊಟ ಬೇಕಾ ದಿನ ಬಿಸಿ ಬಿಸಿದು ಕಳಿಸ್ತೀನಿ, ಏನು ಬೇಕು ಕೇಳು ಅಂತ. ಅವ್ನು ಮಾತೇ ಆಡಲ್ಲ, ಸುಮ್ಮನೆ ಕೂತಿರ್ತಾನೆ. ಎಷ್ಟೋ ಹೊತ್ತಾದರೂ ಮಾತಾಡದೇ ಇಲ್ಲ. ಆಮೇಲೆ ಏನು ಬೇಕು ಹೇಳಲೇಬೇಕು, ನಾನು ಚಕ್ರವರ್ತಿಯಾಗಿ ನಾನು ಕೊಡಲೇಬೇಕು, ನಾನು ರಾಜ ನಾನು ಅಂತೆಲ್ಲ ಅವನಷ್ಟು ಹೇಳಿದ ಮೇಲೆ ಅವನ ಹಿಂಗೆ ಕೂತಿರ್ತಾನೆ ಕೆಳಗಡೆ. ಅಲೆಕ್ಸಾಂಡರ್ ಚಕ್ರವರ್ತಿ ಅವನ ಎದುರುಗಡೆ ನಿಂತಿರ್ತಾನೆ. ಆವಾಗ ಅವನು ಹೇಳ್ತಾನೆ, ಮಹಾರಾಜ ಸ್ವಲ್ಪ ಈ ಕಡೆ ಸರಿತೀಯಾ ಅಂತ ಕೇಳ್ತಾನೆ. ಯಾಕೆ ಅಂತಂದರೆ ಅವನು ಬಾಗಿಲಿಗೆ ಅಡ್ಡವಾಗಿ ನಿಂತಿರ್ತಾನೆ. ಆ ಬಾಗಿಲಿಂದ ಸೂರ್ಯ ಕಿರಣಗಳು ಇವನ ಮೇಲೆ ಬೀಳ್ತಾ ಇರುತ್ತೆ. ಯಾರ ಮೇಲೆ? ಈ ಮಹಾತ್ಮನ ಮೇಲೆ. ಸ್ವಲ್ಪ ಈ ಕಡೆ ಸರಿತೀಯಾ? ಯಾಕೆ ಅಂದರೆ ಆ ಸೂರ್ಯ ಕಿರಣಗಳು ಏನು ನೋಡ್ತಾ ಇದ್ದೀನಿ ನಾನು, ಅದಕ್ಕೆ ನೀನು ಅಡ್ಡ ನಿಂತುಬಿಟ್ಟಿದ್ಯಾ, ಸ್ವಲ್ಪ ಈ ಕಡೆ ಸರಿ ಅಂತಾನೆ. ಅಷ್ಟೇ ಅವನು ಕೇಳೋದು. ನೋಡಿ, ಇಂತಹ ಮಹಾತ್ಮರು ಚಕ್ರವರ್ತಿ ಎದುರುಗಡೆ ಬಂದು ಏನು ಬೇಕು ಅಂತ ಕೇಳಿದ್ರು ನನಗೇನು ಬೇಡ ಅಂತ ಹೇಳೋರು. ಅವ್ರಿಗೇನು ಬೇಕಾಗೇ ಇಲ್ಲ, ಜೀವನ್ ಮುಕ್ತರವರು. ಅಂತಹವನಿಗೆ ಕರ್ಮ ಮಾಡಿದ್ದರಿಂದ ಆಗಬೇಕಾದ್ದೇನೂ ಇಲ್ಲ. ರಾಜ ಬಂದು ನಿಂತ್ಕೊಂಡ್ರು ಅವನಿಗೇನು ಬೇಕಾಗಿಲ್ಲ. ಕರ್ಮ ಬಿಟ್ಟಿದ್ದರಿಂದ ಏನೂ ಆಗಬೇಕಾಗಿಲ್ಲ. ಅವನು ಯಾವ ಪ್ರಾಣಿಯನ್ನು ಯಾವ ವಿಷಯಕ್ಕಾಗಿಯೂ ಅವಲಂಬಿಸುವುದಿಲ್ಲ. ಅವನು ಯಾರ ಮೇಲೂ ಡಿಪೆಂಡೇ ಆಗಲ್ಲ. ಅವನು ಇಂಡಿಪೆಂಡೆಂಟ್. ನಾವು ಡಿಪೆಂಡ್ ಆಗೋದು ಏನಕ್ಕೆ? ಎಲ್ಲದಕ್ಕೂ ಡಿಪೆಂಡೆನ್ಸಿ ನಮ್ಮದು ಅಲ್ವಾ? ಹಾಗೆ ಈ ಮಹಾತ್ಮ ಯಾವುದಕ್ಕೂ ಅವನು ಡಿಪೆಂಡೇ ಆಗಿಲ್ಲ. ಅವನಿಗೇನು ಬೇಕಾಗೇ ಇಲ್ಲ. ಅವನೇನು ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾನೆ, ನನಗೆ ಆ ಸೂರ್ಯನ ಬೆಳಕು ನೋಡ್ಬೇಕು, ನಾನು ಅಷ್ಟೇ, ನೀನು ಸ್ವಲ್ಪ ಈ ಕಡೆ ಸರಿ ಅಂತ. ಹಾಗೆ ಅವನು ಯಾವ ವಿಷಯಕ್ಕೂ ಯಾರ ಮೇಲೂ ಅವಲಂಬಿಸಿರಲ್ಲ. ಅಂದರೆ ಅವನು ನಿತ್ಯ ತೃಪ್ತನಾಗಿದ್ದಾನೆ. ಅವನು ಪರಮಾತ್ಮನಲ್ಲಿ ಆತ್ಮನಲ್ಲಿ ನೆಲೆ ನಿಂತಿದ್ದಾನೆ. ಆದ್ದರಿಂದ ಅವನಿಗೆ ಏನು ಬೇಕಾಗಿಲ್ಲ. ಅಂಥ ವ್ಯಕ್ತಿ ಅವನು. ಈಗ ರಮಣ ಮಹರ್ಷಿಗಳು ಕರ್ಮ ಮಾಡಿದ್ರಿಂದ ಏನಾಗಬೇಕಾಗಿಲ್ಲ ಅವ್ರಿಗೆ, ಅಥವಾ ಅವ್ರು ಮಾಡದೇ ಇದ್ದರೂ ಏನೂ ಆಗಲ್ಲ. ಹಾಗೆ ಆ ಥರದಲ್ಲಿ ಆ ರೀತಿಯಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ.
ಅದಕ್ಕೆ ಈಗ ಕೃಷ್ಣ ಅರ್ಜುನನ ಮುಖ ನೋಡಿದಾಗ ಅರ್ಜುನನಿಗೆ ಸ್ವಲ್ಪ ಅರ್ಥ ಆಗಿರುತ್ತೆ. ಏನು ಹೇಳ್ತಾರೆ ನೋಡಿ ಮುಂದೆ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಆಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಆದ್ದರಿಂದ ಅಂದ್ರೆ ನೀನು ಇನ್ನೂ ಈ ಮಟ್ಟಕ್ಕೆ ಬರದಿರುವುದರಿಂದ ಮಾಡತಕ್ಕ ಕರ್ಮವನ್ನು ಯಾವ ಸಂಘವೂ ಅದರಂತ ಆಸಕ್ತಿ ಇಲ್ಲದೆ ಮಾಡು. ನಿರಾಸಕ್ತನಾಗಿದ್ದು ಮಾಡುವ ಕರ್ಮದಿಂದ ಪುರುಷನು ಪರಮಾತ್ಮನನ್ನು ಪಡೆಯುತ್ತಾನೆ. ಅರ್ಜುನನಿಗೆ ಭಗವಂತ ಕೃಷ್ಣ ಹೇಳ್ತಿರುವಂತಹ ಮಾತು ನೋಡು, ನೀನಿನ್ನೂ ಅಲ್ಲಿಗೆ ಹೋಗಿಲ್ಲ. ಅಂದರೆ ಏನು, ಆತ್ಮನಲ್ಲಿ ರಮಿಸುವಷ್ಟು ಮಟ್ಟಕ್ಕೆ ಹೋಗಿಲ್ಲ ನೀನು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕಾಗಿಲ್ಲ ನೀನು. ಆದ್ದರಿಂದ ನೀನು ಕರ್ಮವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಕರ್ಮದಲ್ಲಿ ಆಸಕ್ತಿಯನ್ನು ಬಿಟ್ಟು, ಸಂಘವನ್ನು ಬಿಟ್ಟು, ಸಂಘ ಅಂತಂದರೆ ಏನು, ಪ್ರತಿಫಲಾಪೇಕ್ಷೆ, ಅದನ್ನು ಬಿಟ್ಟು ನಿರಾಸಕ್ತನಾಗಿ ಮಾಡುವ ಕರ್ಮದಲ್ಲಿ ನಿರಾಸಕ್ತಿ ಅಂದರೆ ಫಲದ ಬಗ್ಗೆ ನಿರಾಸಕ್ತಿ. ಆ ರೀತಿಯಾಗಿ ಕರ್ಮ ಮಾಡೋದ್ರಿಂದ ಪುರುಷನು ಪರಮಾತ್ಮನನ್ನೇ ಪಡಿತಾನೆ. ಮತ್ತು ಇಲ್ಲಿ ಯಜ್ಞಭಾವ ಅಂತ ಹೇಳಿದ ಕೂಡಲೇ ಪ್ರತಿಫಲಾಪೇಕ್ಷೆ ಇಲ್ಲದಲೇ ಮಾಡುವಂಥ ಕೆಲಸ. ಈಗ ಅರ್ಜುನ ಒಬ್ಬ ಕ್ಷತ್ರಿಯ, ಅವನು ಯುದ್ಧವನ್ನು ಮಾಡಬೇಕು. ಯಾತಕ್ಕಾಗಿ ಯುದ್ಧ ಮಾಡಬೇಕು? ಅವನೇನೋ ರಾಜ್ಯ ವಿಸ್ತರಣೆಗೋಸ್ಕರ ಯುದ್ಧ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅವನು ಯುದ್ಧ ಮಾಡೋಕ್ಕೆ ಹೋಗ್ತಾ ಇರೋದು ಧರ್ಮ ಸ್ಥಾಪನೆಗಾಗಿ ಮಾಡಬೇಕಾಗಿರೋದು ಅವನ ಯುದ್ಧ. ಅದು ಅವನ ಕರ್ತವ್ಯ ಅಷ್ಟೇ. ಹಾಗಾಗಿ ಅವನು ಯಜ್ಞ ಭಾವದಿಂದ ಯುದ್ಧವನ್ನು ಮಾಡಿದ್ರೆ, ಅಂದರೆ ಯಾವುದೇ ನಾನು ರಾಜ ಆಗಬೇಕು ಅನ್ನೋ ಥರದಲ್ಲಿ ಅವನೇನು ಯುದ್ಧ ಮಾಡ್ತಾ ಇಲ್ಲ, ಅಥವಾ ನಾನು ರಾಜ್ಯವನ್ನು ವಿಸ್ತರಿಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಅವನೇನು ಯುದ್ಧ ಮಾಡ್ತಾ ಇಲ್ಲ. ಧರ್ಮ ಸಂಸ್ಥಾಪನೆಗಾಗಿ, ಅಂದರೆ ಅವನ ಜೊತೆ ಇರುವ ಎಲ್ಲರನ್ನು ಕಾಪಾಡಲಿಕ್ಕೋಸ್ಕರ ಅವರೆಲ್ಲರಿಗೂ ಧರ್ಮವನ್ನು ಬೋಧಿಸ್ಲಿಕ್ಕಾಗಿ ಅವನು ಯುದ್ಧವನ್ನು ಮಾಡಬೇಕಾಯಿತು. ಅಧರ್ಮವನ್ನು ನಾಶ ಮಾಡಲಿಕ್ಕೆ ಅವನು ಯುದ್ಧವನ್ನು ಮಾಡಬೇಕಾಯಿತು. ಅದಕ್ಕೆ ಇಲ್ಲಿ ಭಗವಂತ ಕೃಷ್ಣ ಹೇಳಿದ್ದಾನೆ ಏನಂತ, ನೀನು ಮಾಡುವಂಥ ಕರ್ಮವನ್ನು ನಿರಾಸಕ್ತನಾಗಿ, ಅಂದರೆ ಫಲದ ಬಗ್ಗೆ ಫಲದಲ್ಲಿ ನಿರಾಸಕ್ತಿಯನ್ನು ಹೊಂದಿ ಈ ಕರ್ಮವನ್ನು ಮಾಡು. ಯಾವಾಗ ಈ ರೀತಿಯಲ್ಲಿ ಕರ್ಮ ಮಾಡ್ತೀಯೋ ಅವನು ಪರಮಾತ್ಮನನ್ನೇ ಪಡೆಯುತ್ತಾನೆ ಅಂತ ಹೇಳುವಾಗ ಮತ್ತೆ ನಾನು ಹೇಳೋದೇನೋ, ನಾವು ಮಾಡುವ ಆಗಾಮಿ ಕರ್ಮಗಳಲ್ಲಿ ಆ ಸಂಚಿತ ಕರ್ಮ ಆ ಡೆಪಾಸಿಟ್ಗೆ ಹೋಗಿ ಏನು ಸೇರ್ಕೊಳ್ಳೋದಿಲ್ಲ. ಅದು ಇಲ್ಲೇ ಯಾವ ಫಲವನ್ನು ಕೊಡ್ದಲೇ ನಮಗೆ ಕರ್ಮ ಯಜ್ಞ ರೂಪದಲ್ಲಿ ಮಾಡಿದ್ದು ಮುಗ್ದು ಹೋಗ್ಬಿಡತ್ತೆ. ಅದಕ್ಕೆ ಉದಾಹರಣೆ ಕೊಡ್ತಾನೆ. ಈಗ ಅರ್ಜುನನಿಗೆ ಅಷ್ಟು ಸುಲಭವಾಗಿ ಒಪ್ಪಿಸ್ಲಿಕ್ಕಾಗಲ್ಲ. ಅರ್ಜುನ ಹೇಳ್ತಾನೆ, ಹೌದು ಕೃಷ್ಣ ನೀನು ಹೇಳ್ತೀಯ, ಆದರೆ ಆ ರೀತಿಯಲ್ಲಿ ಒಬ್ಬ ಕ್ಷತ್ರಿಯ ಇರಲಿಕ್ಕಾಗತ್ತಾ? ಆ ಥರ ಅವನಿಗೆ ಪ್ರಶ್ನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕ ಮತ್ತಿತರರು ಕರ್ಮವನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಸಮಾಜದ ಏಳಿಗೆಗೋಸ್ಕರವಾದರೂ ನೀನು ಕರ್ಮ ಮಾಡಲೇಬೇಕು. ಉದಾಹರಣೆ ಕೊಡ್ತಾ ಇದ್ದಾರೆ. ಈಗ ನೋಡಿ, ಯಾವಾಗಲೂ ನಾವು ನೋಡೋದು ಉದಾಹರಣೆಗಳೆಲ್ಲ ಕೊಡುವಾಗ ನಮಗಿಂತ ಉತ್ತಮವಾದ ವ್ಯಕ್ತಿಯ ಉದಾಹರಣೆಯನ್ನೇ ಕೊಡೋದು. ಹಾಗಾಗಿ ಈ ಅರ್ಜುನನಿಗೆ ಉದಾಹರಣೆ ಕೊಡಬೇಕು ಅಂದರೆ ಅವನು ಜನಕ ಮಹಾರಾಜಂದೆ. ಯಾಕೆ? ಅರ್ಜುನ ಬೇರೆ ಯಾರಾದರೂ ರಾಮಕೃಷ್ಣ ಪರಮಹಂಸರಂಥವ್ರೋ ರಮಣ ಮಹರ್ಷಿಗಳಂಥವ್ರದ್ದೋ ಯಾರೋ ಸಾಧುಗಳದ್ದು ಉದಾಹರಣೆ ಕೊಟ್ಟಿದ್ರೆ ಅವ್ರು ಬಿಡೋ ಸಾಧುಗಳು ಅಂದ್ಬಿಡ್ತಿದ್ದ ಅರ್ಜುನ. ಅದಕ್ಕೆ ಬಹಳ ಬುದ್ಧಿವಂತಿಕೆಯಿಂದ ಭಗವಂತ ಕೃಷ್ಣ ಉದಾಹರಣೆ ಕೊಡ್ತಾನೆ. ಯಾರ್ದು? ಜನಕ ಮಹಾರಾಜ ಕರ್ಮಯೋಗಿ ಆಗಿದ್ದ. ನೀವೆಲ್ಲ ಕತೆ ಕೇಳಿರೋ ಹಾಗೆ ಜನಕ ಮಹಾರಾಜ ಉಳ್ತಾ ಇರುವಾಗ ಭೂಮಿ ತಾಯಿ ಇದರಿಂದ ಯಾರೋ ಸೀತೆ ಸಿಕ್ಕಿದ್ದು, ಆ ಮಗು ಅಲ್ವಾ. ಆ ಜನಕ ಮಹಾರಾಜ ಅವನು ಮಹಾರಾಜ ಆಗಿದ್ದೂ ಕೂಡ ಕರ್ಮವನ್ನು ಬಿಟ್ಟಿರಲಿಲ್ವಂತೆ.
ಅವನು ಹೊಲವನ್ನು ಉಳ್ತಾ ಇದ್ದ. ಇಷ್ಟೊತ್ತು ನಾನು ಆ ಕೆಲಸವನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದಂತೆ. ಹಾಗೆ ಜನಕ ಮಹಾರಾಜ, ಅವನು ಮಹಾರಾಜ ಆಗಿದ್ದು ಅವನ ಕೈ ಕೆಳಗೆ ಎಷ್ಟೋ ಜನ ಇದ್ದರೂ ಕೂಡ ಕೆಲಸ ಮಾಡೋರು, ಅವನು ಸ್ವತಃ ಆ ಕೆಲಸವನ್ನು ಮಾಡ್ತಾ ಇದ್ದ. ಜನಕ ಮತ್ತಿತರರು ಕರ್ಮವನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಸಮಾಜದ ಏಳಿಗೆಗೋಸ್ಕರಕ್ಕಾಗಿಯಾದರೂ ನೀನು ಕರ್ಮ ಮಾಡಲೇಬೇಕು. ಸಮಾಜದ ಏಳಿಗೆಗೋಸ್ಕರ ಆದರೂ ಕರ್ಮ ಮಾಡಲೇಬೇಕು. ನಾವಿದರ ಬಹಳಷ್ಟು ಇದರಲ್ಲಿ ನೋಡ್ತೀವಿ ನೋಡಿ. ನಮ್ಮಲ್ಲೇ ಮಹಾತ್ಮರು, ಈಗ ಶೃಂಗೇರಿ ಪೂಜ್ಯರಿರ್ಬೋದು, ಮತ್ತು ಯಾರಾದರೂ ಪೂಜ್ಯ ಸ್ವಾಮಿ ಚಿನ್ಮಯಾನಂದರಿರ್ಬೋದು, ರಾಮಕೃಷ್ಣ ಪರಮಹಂಸರಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ಅವ್ರದ್ದೇ ರೀತಿಯಲ್ಲಿ ಒಂದು ಕರ್ಮವನ್ನು ಮಾಡ್ತಾಯಿದ್ರು ಅಂತಂದರೆ, ಈಗ ಅರಬಿಂದೋ ಅವರಾಗಲಿ ರಮಣ ಮಹರ್ಷಿಗಳಾಗಲಿ ಏನು ಮಾಡಬೇಕಾಗಿರಲಿಲ್ಲ ಅಂತ ನಾವು ಹೇಳ್ತಿದ್ವಿ. ಆದರೆ ಅವರು ಬಂದ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ಅವರಿಗೆ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಒಂದು ಕೆಲಸನಾದರೂ ಮಾಡ್ತಾಯಿದ್ರು ಅವರು. ಹಾಗಾಗಿ ಈ ಸಮಾಜದ, ಈಗ ನಾನೇನು ಕೆಲಸ ಮಾಡಬೇಕಾಗಿಲ್ಲ, ಈಗ ಜೀವನ್ಮುಕ್ತರೆಲ್ಲ ಹಾಗೆ ಮಾಡೋದು. ಜೀವನ್ಮುಕ್ತರು ಅಂತಂದರೆ ಅವರಿಗೋಸ್ಕರ ಏನೂ ಕೆಲಸ ಮಾಡ್ಕೊಳ್ಬೇಕಾಗಿಲ್ಲ. ಅಂದರೆ ಅವರ ಸಂತೋಷಕ್ಕೋಸ್ಕರ ಯಾರ ಮೇಲೂ ಡಿಪೆಂಡೇ ಆಗಿಲ್ಲ ಅವರು. ಅಂತ ಅವರು ಇನ್ನು ಜೀವನ ಮುಗ್ದಿರಲ್ಲ. ನಾನು ಹೇಳ್ತೀನಲ್ವ, ಈಗ ಯಾರ ಆಸೆಗಳು, ನಮಗೀಗೊಂದು 70 ವರ್ಷ ನಮ್ದು ಆಯುಷ್ಯಿರುತ್ತೆ ಅಂತ ಇಟ್ಕೊಳ್ಳೋಣ. ನನಗೆ 50 ವರ್ಷಕ್ಕೆ ನನ್ನ ಆಸೆಗಳೆಲ್ಲ ಮುಗ್ದೋಗ್ಬಿಡುತ್ತೆ. ಅಂದರೆ ನನಗೇನು ಆಸೆಗಳಿಲ್ವೇ ಇಲ್ಲ. ಆದರೆ 20 ವರ್ಷ ಇನ್ನೂ ಬದುಕಬೇಕಲ್ಲ, ನನ್ನ ಜೀವನ ಮುಗ್ದಿಲ್ಲ. ಆ 20 ವರ್ಷ ನಾನು ಬದುಕಬೇಕು ಅನ್ನೋದಾದರೆ ಸಮಾಜದ ಏಳಿಗೆಗೋಸ್ಕರ ಕೆಲಸ ಮಾಡೋದು, ನನ್ನ ಇಷ್ಟ ಬಂತು ಮಾಡೋದು. ಅದು ಏನೋ ನಾನು ಮತ್ತೆ ಸಂಪಾದಿಸಬೇಕು ಅನ್ನೋ ಥರದಲ್ಲ. ಜೀವನ್ಮುಕ್ತರಿಗೂ ಮರಣಕ್ಕೂ ನಾನು ವ್ಯತ್ಯಾಸ ಯಾವಾಗಲೂ ಅದನ್ನೇ ಹೇಳೋದು. ಯಾರ ಆಸೆಗಳು ಜೀವನಕ್ಕೆ, ಅವರ ಜೀವನ ಮುಗಿದೋಗೋಕ್ಕೆ ಮೊದಲೇ ಸತ್ತೋಗ್ಬಿಟ್ಟಿರ್ತಾವೋ ಅವರು ಜೀವನ್ಮುಕ್ತರು. ಯಾರ ಆಸೆಗಳು ಅವ್ರ ಮರಣ ಹೊಂದಿದ ಮೇಲೂ ಇರುತ್ತೋ ಅದು ಮರಣ. ಹಾಗಾಗಿ ಈ ಜೀವನ್ಮುಕ್ತರಿಗೆ ಬೇರೆ ಏನು ಮಾಡಬೇಕಾದ ಇರೋದೇ ಇಲ್ಲ ಕೆಲಸ. ಆದರೆ ಯಾರು ಜೀವನ್ಮುಕ್ತರಾಗಿರಲ್ವೋ ನಮ್ಮ ಏಳಿಗೆಗೋಸ್ಕರ ಅಂತ ಮಾಡ್ಕೊಳ್ಳೋದಲ್ಲ, ಸಮಾಜದ ಏಳಿಗೆಗೋಸ್ಕರನಾದರೂ ಕೆಲಸ ಮಾಡಲೇಬೇಕು. ಹಾಗೆ ಕೆಲಸ ಮಾಡಬೇಕಾದ್ರೆ ಅರ್ಜುನನ ಕರ್ತವ್ಯ ಕೂಡ ಈಗ ಅದೇ ಆಗಿದೆ. ಏನಾಗಿದೆ? ಅವನು ಕ್ಷತ್ರಿಯನಾಗಿ ಅವನ ಪ್ರಜೆಗಳ ಒಳಿತಿಗಾಗಿ ಅವನು ಯುದ್ಧವನ್ನು ಮಾಡಬೇಕಾಗಿರುತ್ತೆ. ಆದ್ದರಿಂದ ಈ ಯಜ್ಞಭಾವದಿಂದ ಕೆಲಸ ಮಾಡೋದನ್ನು ನಾವು ಕಲ್ತ್ಕೊಳ್ಬೇಕು. ಯಜ್ಞಭಾವ ಅಂತಂದರೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥದ್ದು. ಭಗವಂತ ನನಗೆ ಈ ಅವಕಾಶ ಕೊಟ್ಟಿದ್ದಾನೆ, ಆದ್ದರಿಂದ ನಾನು ಈ ಕೆಲಸವನ್ನು ಚಂದದಲ್ಲಿ ಮಾಡಿ ಮುಗಿಸ್ತೀನಿ ಅಂತ ಅಂದ್ಕೊಳ್ಳೋದೇ ಯಜ್ಞಭಾವ. ಒಳ್ಳೆಯದು, ಅಲ್ಲಿಗೆ ನಿಲ್ಲಿಸಿರೋಣ.